ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ವಿಚಾರ ಅಂತ ಹೇಳಿದ್ರೆ ಅದು ಬೆಂಗಳೂರಿನ ಟ್ರಾಫಿಕ್ ವಿಚಾರ ಅಂತ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಉಂಟಾಗುವಂತಹ ರಸ್ತೆಗಳಲ್ಲೇ ಪ್ರಮುಖವಾದಂತಹ ರಸ್ತೆಗಳು ಅಂತ ಹೇಳಿದ್ರೆ ಸರ್ಜಾಪುರ ಮುಖ್ಯ ರಸ್ತೆ ಆಗಿರ್ಬೋದು, ಔಟರ್ ರಿಂಗ್ ರೋಡ್ ಆಗಿರ್ಬೋದು, ಸರ್ಜಾಪುರ ಜಂಕ್ಷನ್ ಆಗಿರ್ಬೋದು. ಸದ್ಯ ನಾನೀಗ ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿರುವಂತಹ ಫ್ಲೈಓವರ್ ನ ಮೇಲ್ಭಾಗದಲ್ಲಿದ್ದೀನಿ. ಅಂದ್ರೆ ಸರ್ಜಾಪುರ ಜಂಕ್ಷನ್ ನಲ್ಲಿರುವಂತಹ ಟ್ರಾಫಿಕ್ ನ ಬಗ್ಗೆ TV9 ಈಗಾಗಲೇ ಗ್ರೌಂಡ್ ರಿಪೋರ್ಟ್ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಈ ಒಂದು ಟ್ರಾಫಿಕ್ ನಲ್ಲಿ ಸಿಲುಕಿರುವಂತದ್ದು. ಕಾರಣ ಏನಂತ ಹೇಳಿದ್ರೆ ಸದ್ಯ ಈಗ 10:45 ಈ ಸಂದರ್ಭದಲ್ಲಿ ಸಾವಿರಾರು ವಾಹನಗಳು ಅಂದ್ರೆ ಕೆಲಸಕ್ಕೆ ಹೋಗಬೇಕು ಅಂತೇಳಿ ತಮ್ಮ ತಮ್ಮ ಕಾರ್ಯಗಳಿಗೆ ಹೋಗಬೇಕು ಅಂತೇಳಿ ಇಲ್ಲಿರುವಂತಹ ನೌಕರರು ಮತ್ತೆ ಟೆಕ್ಕಿಗಳು ಒಮ್ಮೆಲೆಗೆ ಕಾರು, ಬಸ್ಸು, ಬೈಕು, ಆಟೋಗಳ ಮೂಲಕವಾಗಿ ರಸ್ತೆಗಿಳಿತಾರೆ. ಈ ಸಂದರ್ಭದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾದಂತೆ ಟ್ರಾಫಿಕ್ ಕೂಡ ಹೆಚ್ಚಾಗತ್ತೆ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಭಾಗದಲ್ಲಿರುವಂತಹ ಟ್ರಾಫಿಕ್ ನ ತೋರಿಸ್ತೀನಿ ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಸಿಲ್ಕ್ ಬೋರ್ಡ್ ನಿಂದ ಈ ಸರ್ಜಾಪುರ ಜಂಕ್ಷನ್ ಇಂದ ಸರ್ಜಾಪುರ ಮುಖ್ಯ ರಸ್ತೆ, ಔಟರ್ ರಿಂಗ್ ರೋಡ್ ಪ್ರತಿಯೊಂದು ರಸ್ತೆ ಕೂಡ ಈ ಒಂದು ಸಮಯದಲ್ಲಿ ಟ್ರಾಫಿಕ್ ಜಾಮ್ ಆಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಯಾರು ಕೂಡ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸೋದಿಲ್ಲ. ಅಂದ್ರೆ ಈ ಒಂದು ಮಾರ್ಗದಲ್ಲಿ ಬರುವಂತಹ ಬಸ್ಗಳಲ್ಲಿ ಏನಾದ್ರು ಪ್ರಯಾಣ ಮಾಡಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಉಂಟಾಗೋದಿಲ್ಲ. ಪ್ರತಿಯೊಬ್ಬರೂ ಕೂಡ ಸ್ವಂತ ವಾಹನವನ್ನ ಅಂದ್ರೆ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಈ ತರದನ್ನು ತೆಗೆದುಕೊಂಡು ರಸ್ತೆಗಿಳಿತಾರೆ. ಹಾಗಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನ ಜನರು ಎದುರಿಸ್ತಾರೆ. ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿ ಬರ್ತಿರೋದ್ರಲ್ಲಿ ಬಹುತೇಕರು ಸ್ವಂತ ವಾಹನಗಳಲ್ಲೇ ತಮ್ಮ ತಮ್ಮ ಕಚೇರಿಗಳು ಹೋಗ್ತಾ ಇರುವಂತದ್ದು. ಈ ಒಂದು ಸರ್ಜಾಪುರ ಸುತ್ತಮುತ್ತ ಸಾವಿರಾರು IT-BT ಕಂಪನಿಗಳಿದೆ. ಲಕ್ಷಾಂತರ ಅಂದ್ರೆ ಮಾಹಿತಿಯ ಪ್ರಕಾರವಾಗಿ 10 ಲಕ್ಷಕ್ಕೂ ಹೆಚ್ಚು IT-BT ಉದ್ಯೋಗಿಗಳು ಈ ಸುತ್ತಮುತ್ತ ಕಂಪನಿಗಳು ಕೆಲಸ ಮಾಡ್ತಾರೆ. ಅವರನ್ನ ಅವಲಂಬಿಸಿರುವಂತಹ ಕ್ಯಾಬ್ ಚಾಲಕರು, ಆಟೋ ಚಾಲಕರು, ಇವ್ರನ್ನ ಕರ್ಕೊಂಡು ಹೋಗುವಂತವ್ರು, ಆ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರು, ಇವರೆಲ್ಲರೂ ಸ್ವಂತ ವಾಹನಗಳನ್ನ ತೆಗೆದುಕೊಂಡು ರಸ್ತೆಗಿಳಿಯುವಂತದ್ದು. ಹಾಗಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಆಗತ್ತೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಎದುರುಗಡೆ ನಾನು ತೋರಿಸ್ತಾ ಇದ್ದೀನಿ ಮೆಟ್ರೋ ಕಾಮಗಾರಿ ಕೂಡ ನಡೀತಾ ಇದೆ. ಅಂದ್ರೆ ಸಿಲ್ಕ್ ಬೋರ್ಡ್ ನಿಂದ KR ಪುರದಿಂದ ಹೆಬ್ಬಾಳದಿಂದ ಏರ್ಪೋರ್ಟ್ ಹೋಗುವಂತ ಒಂದು ಮಾರ್ಗ ಇದು ಕೂಡ ಆಮೆ ಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇದೆ. ಹಾಗಾಗಿ ಇಲ್ಲೊಂದಷ್ಟು ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗತ್ತೆ. ಕಾರಣ ಏನಂತ ಹೇಳಿದ್ರೆ ಮೆಟ್ರೋ ಕಾಮಗಾರಿ ನಡೀತಾ ಇದ್ರೆ ಅಕ್ಕಪಕ್ಕ ಬ್ಯಾರಿಕೇಡ್ ಗಳನ್ನ ಹಾಕಿರ್ತಾರೆ. ಒಂದು 5 ರಿಂದ 10 ಅಡಿಯಷ್ಟು ಅಗಲವಾದಂತ ವಿಸ್ತೀರ್ಣವನ್ನ ಮೆಟ್ರೋ ಕಾಮಗಾರಿಯೇ ತಿಂದಿರತ್ತೆ. ಸೊ ಹಾಗಾಗಿ ವಾಹನ ಸವಾರರಿಗೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗತ್ತೆ. ಕಾರಣ ಏನಂತ ಹೇಳಿದ್ರೆ ಈ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸುವಂತದ್ದು ಸಾಮಾನ್ಯವಾಗಿ 8 ಗಂಟೆಯಿಂದ 11 ಗಂಟೆವರೆಗೂ ಕೂಡ ಈ ಸರ್ಜಾಪುರ ಮುಖ್ಯ ರಸ್ತೆ ಆಗಿರ್ಬೋದು, ಔಟರ್ ರಿಂಗ್ ರೋಡ್ ಆಗಿರ್ಬೋದು, ಸರ್ಜಾಪುರ ಜಂಕ್ಷನ್ ನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗತ್ತೆ. ಇದಕ್ಕೆ ಟ್ರಾಫಿಕ್ ಪೊಲೀಸರಾಗಿರ್ಬೋದು, ರಾಜ್ಯ ಸರ್ಕಾರವಾಗಿರ್ಬೋದು, ಮೆಟ್ರೋ ಅಧಿಕಾರಿಗಳು ಶೀಘ್ರವಾಗಿ ಏನಾದ್ರೂ ಒಂದು ಕ್ರಮವನ್ನು ಕೈಗೊಂಡ್ರೆ ಇಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಬಹುದು ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.